ಲೇಸ್, ಬಬ್ಬಾಲು, ಈಗ ಇದರ ಮುಂದಿನ ಸ್ಟೆಪ್ಸ್ಗಳನ್ನು ನಾನು ಹೇಳ್ಕೊಡ್ತೇನೆ, ಸರಿನಾ? ಅದನ್ನು ನೀವು ಕಂಟಿನ್ಯೂ ಮಾಡಿ. ಮತ್ತೆ ನನಗೆ ಇಲ್ಲೊಬ್ಬರು ಪಾರ್ಟ್ನರ್ ಬೇಕು, ನೀವು ಬನ್ನಿ. ಮೊದಲೇ ಸ್ಟೆಪ್ ಏನು ಬರುತ್ತೆ? ಹಾಡಿದೆ, ಜೋಪಾನ ರಾತ್ರಿ ಆಯಿತು, ಯಾಕ ಮಾವ ಯಾಕ ಮಾವ. ಸೊ ಯಾಕ ಮಾವ ಅಂದಾಗ ಹುಡುಗಿಯರ್ದು ಏನು ಬರುತ್ತೆ? ಅದು ಸಿಂಪಲ್ ಸ್ಟೆಪ್. ಹಿಂಗೆ ತಗೊಳ್ಳಿ, ಹಿಂಗೆ ಮಾಡಿ, ಎಲ್ಲರೂ ತಗೊಳ್ಳಿ. ವೆರಿ ಗುಡ್. ಇದಾದ ನಂತರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್ ಸೇಮ್. ಗೋ 1 2 3 4 5 6 7 8. ಮತ್ತೆ 1 2 3 4 5 6 7 8. ಅಂದರೆ ಯಾವ ಜಾಗದಿಂದ ನೀವು ಮುಂದೆ ಹೋಗಿರ್ತೀರಲ್ಲ ಅದೇ ಜಾಗಕ್ಕೆ ಮತ್ತೆ ವಾಪಸ್ಸು ಬರಬೇಕು. ತಿಳಿತಾ? ಸರಿ, ಇದನ್ನು ಸ್ವಲ್ಪ ಮತ್ತೆ ಮೊದಲಿನ ಮ್ಯೂಸಿಕಲ್ ತಗೊಳ್ಳೋಣ. ಜ್ವಾಪಾನ ರಾತ್ರಿ ಆತು, ಜಾಗರಣೆ ಗಾತ್ರಿ ಆತು, ಜ್ವಾಪಾನ ರಾತ್ರಿ ಆತು, ಜಾಗರಣೆ ಗಾತ್ರಿ ಆತು, ಮೈಯ ಗೊಬ್ಬ ಕಳ್ಳವನಲ್ಲ ಸುಂಕೆ. ಈಗ ನಿಮ್ಮ ಎಂಡ್ ಪೊಸಿಷನ್ನ ನಂಗೆ ತೋರಿಸಿ. ನಿಮ್ಮ ಕೊನೆ ಎಂಡ್ ಪೊಸಿಷನ್ನ ಇಲ್ಲಿಗೆ ಎಂಡ್ ಆಗಿತ್ತು, ಹೌದಾ? ಸರಿ, ಈಗ ಎಕ್ಸಾಕ್ಟ್ಲಿ ನಿಮ್ಮ ಅಪೋಸಿಟನ್ನು ತಗೋಬೇಕು. ಅಪೋಸಿಟ್ ಮಾಡ್ಕೊಳ್ಳಿ. ಅಪೋಸಿಟ್ ಮಾಡಿಕೊಂಡು ಮತ್ತೊಮ್ಮೆ ಹೇಗೆ? ಹೀಗೆ ಜೋಪಾನ ರಾತ್ರಿ ಆಯಿತು. ಓಕೆ, ಇದಾದ ನಂತರ ಸ್ವಲ್ಪ ಹಿಂದ್ಗಡೆ ಬಂದು ಲೈಕ್ ದಿಸ್ ಹೀಗೆ ತಗೊಳ್ಳಿ. 1 2 1 2 1 2 1 2. ಚೇಂಜ್ 1 2 1 2 1 2 1 2. ಗೊತ್ತಾಯ್ತಾ? ಓಕೆ, ಇದಾದ ಮೇಲೆ ಮತ್ತೊಂದು ಸ್ಟೆಪ್ ಬರುತ್ತೆ. ತಗೊಳ್ಳಿ, ಎಲ್ಲರೂ ಕಾಲನ್ನು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಲೈಕ್ ದಿಸ್ ಹೇಗೆ? 1 2 3 4 1 2 3 4. ಓಕೆ, ಇದಾದ ಮೇಲೆ ಟೆಗ್ಲಿಸ್ 1 2 3 4 1 2 3 4. ಓಕೆ, ಇದಾದ ತಕ್ಷಣ ಅದೇ ಮೂಮೆಂಟಲ್ಲಿ ಕೈ ಹಿಂಗೆ ಮಾಡಿ, ಶೇಕ್ ಯು ಫಿಂಗರ್ಸ್. ಸೇಮ್ ಮೂಮೆಂಟಲ್ಲಿ ಹೀಗೆ 1 2 3 4. ಅಗೇನ್ 1 2 3 4 ಮಾಡಿ. ರೆಡಿನಾ? ತಗೊಳ್ಳಿ. 1 2 3 4 1 2 3 4. ಇದಾದ ತಕ್ಷಣ ಈ ಕೈಯನ್ನು ಹೀಗೆ ತಗೊಂಡು ಈ ಕೈಯನ್ನು ಹೀಗೆ, ರೈಟ್ ಕೈ ಮೇಲಿರಬೇಕು, ಲೆಫ್ಟ್ ಕೈ ಕೆಳಗಡೆ. ಕಂಪ್ಲೀಟ್ಲಿ ಶೇಕ್ ಯೋರ್ ಫಿಂಗರ್, ಶೇಕ್ ಯೋರ್ ಲೆಗ್ಸ್. ಓಕೆ, 4 ಬೀಟ್ಸ್. ಅದಾದಮೇಲೆ 1 2 3 4 5 6. ಮತ್ತೆ ಸೇಮ್ ಬರುತ್ತೆ 1 2 3 4 1 2 3 4. ಓಕೆನಾ? ಸರಿನಾ? ಎಲ್ಲರಿಗೆ ಮಾಡಿ ತೋರಿಸ್ತೀರಾ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆಫ್ಟರ್ ದಟ್ ಟೇಕ್ ದಿಸ್ ಒನ್. ಓಕೆ, ರೆಡಿ ರೆಡಿ, ಟೇಕ್ ಪೊಸಿಷನ್, ರೆಡಿ, ಸ್ಟಾರ್ಟ್. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4. ಕಾಲನ್ನು ಅಗಲ ಮಾಡಿ ಈ ರೀತಿಯಾಗಿ. ಸ್ವಲ್ಪ ಎಷ್ಟು ಅಗಲ ಆಗುತ್ತಲ್ಲ ಅಷ್ಟು ಚೆಂದ ಕಾಣುತ್ತೆ, ಹೌದಾ? ತಗೊಳ್ಳಿ. ಗೋ 1 2 3 4. ಗೋ 1 2 3. ಚೇಂಜ್ 1 2 3 4 1 2 3 4. ಗೊತ್ತಾಗ್ತಾ ಇದೆಯಾ? ನೀಟಾಗಿ ಬರ್ತಾ ಇದೆ ಈಗ, ಚೆಂದ ಕಾಣ್ತಾ ಇದೆಯಾ? ವೆರಿ ಗುಡ್, ನಾಟ್ ಬ್ಯಾಡ್. ಆರ್ ಯು ಕಾನ್ಫಿಡೆಂಟ್ ನಾವು? ಸ್ವಲ್ಪ ಕಾನ್ಫಿಡೆಂಟ್ ಆಗಿದೆಯಾ? ವೀಕ್ಷಕರು ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಇಲ್ವಾ? ಮಾಡಿ ಸಾರ್. ನೃತ್ಯವೆಂಬುದು ಪ್ರತಿಯೊಬ್ಬ ಮನುಷ್ಯನೂ ಆರಾಮವಾಗಿ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡಬಲ್ಲರಿ ಅಂತ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಸೊ ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ವಾಚಿಂಗ್. ಕರ್ನಾಟಕದ ಹೆಮ್ಮೆಯ ಕನ್ನಡ ಕಸ್ತೂರಿ ವಾಹಿನಿಯ ಹೆಜ್ಜೆ ಮೇಲೆ ಹೆಜ್ಜೆ.